ನಮಸ್ಕಾರ ಸ್ನೇಹಿತರೆ, ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡವಿದೆಯೇ? ಸ್ಟ್ಯಾಮಿನಾ ಕೊರತೆ ಅನುಭವಿಸುತ್ತಿದ್ದೀರಾ? ನಿಮಗೆ ಬೆಳಗ್ಗೆ ಎದ್ದ ಕೂಡಲೇ ಸುಸ್ತು ಎನಿಸುತ್ತದೆಯೇ? ದಿನವಿಡೀ ಎನರ್ಜಿ ಬೇಗನೆ ಖಾಲಿಯಾಗುತ್ತದೆಯೇ? ದೇಹದಲ್ಲಿ ದೌರ್ಬಲ್ಯ ಮತ್ತು ಸಡಿಲತೆ ಇರುತ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆ ಅಥವಾ ಕೀಲು ನೋವು ನಿಮ್ಮನ್ನು ಕಾಡುತ್ತಿದೆಯೇ? ಇಂತಹ ಯಾವುದೇ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದ್ದರೆ ತಪ್ಪದೆ ಈ ವಿಡಿಯೋ ಖಂಡಿತ ನೋಡಿ, ಏಕೆಂದರೆ ಇಂದು ನಾವು ನಿಮಗೆ ಕೇವಲ 2 ಅಗ್ಗದ ಮತ್ತು ಸಾಮಾನ್ಯ ಮನೆ ಮದ್ದುಗಳಾದ ಬೆಳ್ಳುಳ್ಳಿ ಮತ್ತು ಬೆಲ್ಲದ ಒಂದು ವಿಶೇಷ ಪ್ರಯೋಗವನ್ನು ಹೇಳಲಿದ್ದೇವೆ. ಇದನ್ನು 99% ಪುರುಷರಿಗೆ ಇದುವರೆಗೆ ತಿಳಿದೇ ಇಲ್ಲ. ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ನಿಮ್ಮ ದೇಹದ ಅನೇಕ ಹಳೆಯ ದೌರ್ಬಲ್ಯಗಳು ಕ್ರಮೇಣವಾಗಿ ಬುಡದಿಂದಲೇ ಸುಧಾರಿಸಬಹುದು. ಯಾವುದೇ ದುಬಾರಿ ಔಷಧಿ ಇಲ್ಲದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ. ಸ್ನೇಹಿತರೆ, ಬೆಳ್ಳುಳ್ಳಿಯ ಬಗ್ಗೆ ಯಾರಿಗೆ ತಿಳಿದಿಲ್ಲ? ಇಡೀ ಜಗತ್ತಿಗೆ ಇದರ ಬಗ್ಗೆ ತಿಳಿದಿದೆ ಮತ್ತು ಇಡೀ ಜಗತ್ತು ಇದನ್ನು ಬಳಸುತ್ತದೆ. ಹಾಗೆಯೇ ಬೆಲ್ಲವನ್ನು ನೀವು ಎಂದಾದರೂ ಒಂದು ಬಾರಿಯಾದರೂ ಕೂಡ ಬಳಸಿಯೇ ಇರುತ್ತೀರಿ. ಆದರೆ ನೀವು ಎಂದಾದರೂ ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಬಳಸಿದ್ದೀರಾ? ನಾವು ಗ್ಯಾರಂಟಿ ನೀಡುತ್ತೇವೆ, 99% ಜನರು ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಎಂದಿಗೂ ಒಟ್ಟಿಗೆ ಬಳಸಿರುವುದಿಲ್ಲ ಮತ್ತು ಅದರ ಸೂಪರ್ ಪ್ರಯೋಜನಗಳ ಬಗ್ಗೆ ತಿಳಿದಿರುವುದಿಲ್ಲ. ನೀವು ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವಸ್ತುವಿನೊಂದಿಗೆ ಬೆರೆಸಿ ಬಳಸಿದರೆ ನಿಮ್ಮ ದೇಹದ ಸಾವಿರಾರು ಕಾಯಿಲೆಗಳನ್ನು ಬುಡದಿಂದಲೇ ಗುಣಪಡಿಸಬಹುದು ಎಂದು ನಾವು ಇಂದು ನಿಮಗೆ ಭರವಸೆ ನೀಡುತ್ತೇವೆ. ಅದು ಕೂಡ ಪುರುಷರ ದೇಹದಲ್ಲಿ ಯಾವುದಾದರೂ ಒಂದು ಸಮಯದಲ್ಲಿ ಕಂಡು ಬರುವಂತಹ ಕಾಯಿಲೆಗಳು. ಅದು ನಿಮಗೆ 25ರಿಂದ 30 ವರ್ಷದಲ್ಲಿ ಇರಲಿ ಅಥವಾ 60ರಿಂದ 70 ವರ್ಷ ವಯಸ್ಸಿನಲ್ಲಿಯೇ ಇರಲಿ, ಅವು ಖಂಡಿತವಾಗಿಯೂ ಕಂಡುಬರುತ್ತವೆ. ಉದಾಹರಣೆಗೆ, ಪುರುಷರ ಖಾಸಗಿ ಭಾಗದಲ್ಲಿ ರಕ್ತ ಪರಿಚಲನೆ ಇಲ್ಲದಿರುವುದು ಅಥವಾ ಬಿಗಿತ ಬಾರದಿರುವುದು, ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗುವುದು. ಇದರಿಂದಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಅಥವಾ ಕಡಿಮೆ ಮೂತ್ರ ವಿಸರ್ಜನೆ ಅಥವಾ ಮೂತ್ರದಲ್ಲಿ ಅತಿಯಾದ ಉರಿ ಕಾಣಿಸಿಕೊಳ್ಳುವುದು. ಈಗ ಬೇಸಿಗೆ ನಡೆಯುತ್ತಿದೆ, ಹಠಾತ್ ಆಗಿ ಮೂತ್ರದಲ್ಲಿ ಅತಿಯಾದ ಉರಿ ಉಂಟಾಗುತ್ತದೆ. ಲಿಬಿಡೋ ಸಮಸ್ಯೆಗಳು ಅಂದರೆ ಕಾಮೇಚ್ಛೆಯಲ್ಲಿ ಅತಿಯಾದ ಕೊರತೆ, ವೀರ್ಯದ ಸಂಖ್ಯೆಯಲ್ಲಿ ತುಂಬಾ ಕೊರತೆ ಆಗುವುದು, ಕೀಲುಗಳಲ್ಲಿ ನೋವು, ಕೀಲುಗಳಲ್ಲಿ ಊತ ಅಥವಾ ಸಂಧಿವಾತದಂತಹ ಸಮಸ್ಯೆಗಳು, ನರಗಳಲ್ಲಿ ಬ್ಲಾಕೇಜ್ ಮತ್ತು ನರಗಳಲ್ಲಿ ಮರಗಟ್ಟುವಿಕೆ ಅಥವಾ ನರಗಳಲ್ಲಿ ರಕ್ತದ ಹರಿವು ಕಡಿಮೆಯಾಗುವುದು. ಈ ಎಲ್ಲಾ ಕಾಯಿಲೆಗಳಿಂದಾಗಿ ಟೆನ್ಷನ್, ಚಿಂತೆ ಮತ್ತು ಖಿನ್ನತೆ ಅಥವಾ ಕಿರಿಕಿರಿ ಉಂಟಾಗುವುದು ಮತ್ತು ಜೊತೆಗೆ ದೇಹದಲ್ಲಿ ನಿರಂತರ ದೌರ್ಬಲ್ಯ ಅಥವಾ ಸುಸ್ತು ಅಥವಾ ಸಡಿಲತೆ ಅನುಭವಿಸುವುದು. ಈ ಎಲ್ಲಾ ಕಾಯಿಲೆಗಳು ನಮ್ಮ ದೇಹದಲ್ಲಿ ಯಾವಾಗಲಾದರೂ ಒಂದು ಬಾರಿ ಖಂಡಿತವಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ನಾವು ಇವುಗಳನ್ನು ಸರಿಪಡಿಸಲು ಯಾವುದೇ ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸುವುದಿಲ್ಲ. ಬದಲಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗುತ್ತೇವೆ. ಅಲ್ಲಿಂದ ಮ್ಯಾನ್ಫೋರ್ಸ್, ವಯಾಗ್ರಾ ಅಥವಾ ಇನ್ನಿತರ ಇಂಗ್ಲಿಷ್ನ ಔಷಧಿಗಳನ್ನು ತಂದು ಬಳಸುತ್ತೇವೆ. ಆದರೆ ನೆನಪಿಡಿ, ವೈದ್ಯರ ಸಲಹೆ ಇಲ್ಲದೆ ಪ್ರತಿದಿನ ಇವುಗಳನ್ನು ಬಳಸಿದರೆ ನಿಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಹಾಗಾದ್ರೆ ಈ ಲಕ್ಷಾಂತರ ಕಾಯಿಲೆಗಳಿಂದ ಪಾರಾಗಲು ಮತ್ತು ಮನೆಯಲ್ಲೇ ನೈಸರ್ಗಿಕವಾಗಿ ಇವುಗಳನ್ನು ಗುಣಪಡಿಸಲು ನೀವು ಬಯಸುವುದಾದರೆ ಹಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಬಳಸುವುದರಿಂದ ದೇಹಕ್ಕೆ ಯಾವೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಸಲಿದ್ದೇವೆ. ಎರಡನೆಯದಾಗಿ, ರಕ್ತದೊತ್ತಡ ಅಂದರೆ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಇದನ್ನು ಹೇಗೆ ಬಳಸಬಹುದು. ಮೂರನೆಯದಾಗಿ, ಬೆಳ್ಳುಳ್ಳಿ ಮತ್ತು ಬೆಲ್ಲದ ಜೊತೆಗೆ ನೀವು ಯಾವ ಒಂದು ವಸ್ತುವನ್ನು ಬೆರೆಸಿ ಬಳಸುವುದು ಬಹಳ ಮುಖ್ಯ. ಮತ್ತು ನಾಲ್ಕನೆಯದಾಗಿ, ಬೆಳ್ಳುಳ್ಳಿ ಮತ್ತು ಬೆಲ್ಲ ಬಳಸುವ ಸರಿಯಾದ ಕ್ರಮ ಯಾವುದು
ಇದನ್ನು ತೆಗೆದುಕೊಳ್ಳುವ ಸರಿಯಾದ ಸಮಯ ಯಾವುದು ಮತ್ತು ಯಾವ ಜನರು ಇದನ್ನು ಬಳಸಬಾರದು? ಇವಿಷ್ಟರ ಬಗ್ಗೆ ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋ ಯಾವುದೇ ಭಾಗವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಅರ್ಧಂಬರ್ಧ ಜ್ಞಾನವು ವಿಷದಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಈಗ ಸಮಯ ವ್ಯರ್ಥ ಮಾಡದೆ ಇದರ ಬಗ್ಗೆ ತಿಳಿಯೋಣ. ಬೆಳ್ಳುಳ್ಳಿ ಮತ್ತು ಬೆಲ್ಲದ ಮೊದಲ ಮತ್ತು ಪ್ರಮುಖ ಪ್ರಯೋಜನವೆಂದರೆ ಅದರಲ್ಲಿರುವ ಆಲಿಸಿನ್, ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಮತ್ತು ಕಬ್ಬಿಣದ ಅಂಶಗಳು ಪುರುಷರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಸ್ತಂಭನ ದೋಷ ಸಮಸ್ಯೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತವೆ. ಅಂದರೆ ಖಾಸಗಿ ಭಾಗದಲ್ಲಿ ರಕ್ತ ಸಂಚಾರ ಸರಿಯಾಗಿ ಇಲ್ಲದಿದ್ದರೆ ನೀವು ಇದನ್ನು ಖಂಡಿತ ಬಳಸಿ. ಶೀಘ್ರ ಸ್ಖಲನದ ಸಮಸ್ಯೆ ಇದ್ದರೂ ಬೆಳ್ಳುಳ್ಳಿ ಮತ್ತು ಬೆಲ್ಲ ಬಳಸಬಹುದು. ಪುರುಷರ ಕಾಮೇಚ್ಛೆಯನ್ನು ಹೆಚ್ಚಿಸಲು ಮತ್ತು ದೇಹದ ಸ್ಟ್ಯಾಮಿನಾವನ್ನು 10 ಪಟ್ಟು ಹೆಚ್ಚಿಸಲು ಇದು ಸಹಕಾರಿ. ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ರಕ್ತನಾಳಗಳನ್ನು ಸಡಿಲಗೊಳಿಸಿ ನೈಟ್ರಿಕ್ ಆಕ್ಸೈಡ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದ ರಕ್ತ ಪರಿಚಲನೆ ಉತ್ತಮಗೊಂಡು ಸುಸ್ತು ಕಡಿಮೆಯಾಗುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಬೆಳ್ಳುಳ್ಳಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಗೆ ಬೆಂಬಲ ನೀಡುತ್ತದೆ ಮತ್ತು ಒಟ್ಟಾರೆ ದೈಹಿಕ ಶಕ್ತಿಯನ್ನು ಸುಧಾರಿಸುತ್ತದೆ. ಬೆಲ್ಲದೊಂದಿಗೆ ಸೇರಿದಾಗ ಇದು ದೇಹಕ್ಕೆ ನೈಸರ್ಗಿಕ ಶಕ್ತಿಯನ್ನು ನೀಡಿ ದಿನವಿಡೀ ಫ್ರೆಶ್ ಆಗಿರಲು ಸಹಾಯ ಮಾಡುತ್ತದೆ. ಎರಡನೆಯ ಪ್ರಯೋಜನ ಏನೆಂದರೆ ಇದರಲ್ಲಿರುವ ಸೆಲೆನಿಯಂ, ವಿಟಮಿನ್ ಎ, ಬಿ ಮತ್ತು ಸತ್ತು ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಸರಿಪಡಿಸುತ್ತವೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಿಸಲು ಮತ್ತು ವೀರ್ಯಾಣುಗಳು ನಾಶ ಆಗದಂತೆ ತಡೆಯಲು ಇದು ನೆರವಾಗುತ್ತದೆ. ಕೀಲು ನೋವು, ಊತ ಮತ್ತು ಸಂಧಿವಾತದ ಸಮಸ್ಯೆ ಇರುವವರಿಗೂ ಇದರಲ್ಲಿರುವ ಕ್ಯಾಲ್ಸಿಯಂ, ಐರನ್ ಮತ್ತು ಮೆಗ್ನೀಸಿಯಂ ಪ್ರಯೋಜನಕಾರಿ. ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ನರಗಳ ದೌರ್ಬಲ್ಯವನ್ನು ದೂರ ಮಾಡುತ್ತದೆ. ಮುಂದಿನ ಪ್ರಯೋಜನ ಏನೆಂದರೆ ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ವೈರಲ್ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತವೆ. ದೇಹದಿಂದ ಆಯಾಸ ಮತ್ತು ದೌರ್ಬಲ್ಯವನ್ನು ದೂರ ಮಾಡಿ ಎನರ್ಜಿ ಲೆವೆಲ್ ಹೆಚ್ಚಿಸುತ್ತದೆ. ಅಂತಿಮವಾಗಿ ಬೆಳ್ಳುಳ್ಳಿ ಮತ್ತು ಬೆಲ್ಲದಲ್ಲಿ ಇರುವ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ನಿಮ್ಮ ಚಿಂತೆ, ಒತ್ತಡ ಮತ್ತು ಕಿರಿಕಿರಿಯನ್ನು ದೂರ ಮಾಡಲು ಸಹಾಯ ಮಾಡುತ್ತವೆ. ಲೈಂಗಿಕ ಆರೋಗ್ಯ ಕೆಡಲು ಮಾನಸಿಕ ಒತ್ತಡವೇ ಮುಖ್ಯ ಕಾರಣ. ಹಾಗಾಗಿ ಮಾನಸಿಕ ಆರೋಗ್ಯ ಸುಧಾರಿಸಲು ಇದನ್ನು ಬಳಸಿ. ಒಟ್ಟಾರೆಯಾಗಿ ಹೇಳುವುದಾದರೆ ಲೈಂಗಿಕ, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೆಳ್ಳುಳ್ಳಿ ಮತ್ತು ಬೆಲ್ಲದ ಬಳಕೆ ಆಯುರ್ವೇದದ ಅತ್ಯುತ್ತಮ ಔಷಧಿಯಂತೆ ಕೆಲಸ ಮಾಡುತ್ತದೆ. ಈಗ ಇದನ್ನು ಬಳಸುವ ವಿಧಾನ ಹೇಗೆ? 3 ರಿಂದ 4 ಬೆಳ್ಳುಳ್ಳಿ ಎಸಳುಗಳನ್ನು ಸುಲಿದು ತೊಳೆದುಕೊಂಡು ಸ್ವಲ್ಪ ಜಜ್ಜಿಕೊಳ್ಳಿ. ನಂತರ ಅದಕ್ಕೆ 7 ರಿಂದ 8 ಗ್ರಾಂ ಬೆಲ್ಲದ ತುಂಡನ್ನು ಸೇರಿಸಿ ಚೆನ್ನಾಗಿ ಮಸೆಯಿರಿ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ 1 ರಿಂದ 2 ಗಂಟೆ ಮೊದಲು ಸೇವಿಸಬಹುದು. ನಿಮಗೆ ಬೆಲ್ಲ ಇಷ್ಟ ಇಲ್ಲದಿದ್ದರೆ ಅರ್ಧ ಚಮಚ ಜೇನು ತುಪ್ಪವನ್ನು ಕೂಡ ಬಳಸಬಹುದು. ಆದರೆ ಕೆಲವು ಮುನ್ನೆಚ್ಚರಿಕೆಗಳು ಅತ್ಯಂತ ಅಗತ್ಯ. ನಿಮಗೆ ಹೊಟ್ಟೆ ನೋವು, ಬೇದಿ ಅಥವಾ ವಾಂತಿಯ ಸಮಸ್ಯೆ ಇದ್ದರೆ ಇದನ್ನು ಬಳಸಬೇಡಿ. ಅಲರ್ಜಿ ಅಥವಾ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಇದನ್ನು ದೂರವಿಡಿ. ರಕ್ತ ತೆಳುವಾಗಿಸುವ ಔಷಧಿ ತೆಗೆದುಕೊಳ್ಳುವವರು, ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ಇದನ್ನು ಬಳಸಬಾರದು. ರಕ್ತದೊತ್ತಡದ ರೋಗಿಗಳು ನಾವು ಹೇಳಿದಂತೆ ತೆಗೆದುಕೊಳ್ಳಬಹುದು. ಆದರೆ ಸಕ್ಕರೆ ಕಾಯಿಲೆ ಇರುವವರು ಬೆಲ್ಲ ಅಥವಾ ಜೇನು ತುಪ್ಪವನ್ನು ಬಳಸುವಂತಿಲ್ಲ. ನಿಮ್ಮ ಸಕ್ಕರೆ ಮಟ್ಟದ ಆಧಾರದ ಮೇಲೆ ಇದು ಬದಲಾಗುತ್ತದೆ. ಸ್ನೇಹಿತರೆ, ತಪ್ಪದೆ ಈ ವಿಡಿಯೋ ಶೇರ್ ಮಾಡಿ. ಯಾರಿಗೆ ಗೊತ್ತು, ಅವರಿಗೂ ಕೂಡ ಇದರ ಅಗತ್ಯ ಇರಬಹುದು. ಸ್ನೇಹಿತರೆ, ನಿಮ್ಮ ವಯಸ್ಸು ಮತ್ತು ವರದಿಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆಗ ನಾವು ನಿಮಗೆ ಸರಿಯಾದ ಡೋಸ್ ತಿಳಿಸುತ್ತೇವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.